ಜಮೀರ್ಗೆ ಈಗ ಕಾಂಚನ ಕಾಟ ಶುರುವಾಗಿದೆ. ಕೊರೋನಾ ಟೈಮ್ನಲ್ಲಿ ಏನು ಫೇಸ್ಬುಕ್ ಫೋಟೋ ಟ್ರಬಲ್ ಅನ್ನು ಉಂಟು ಮಾಡಿದೆ. ಕರ್ಣನಂತೆ ದಾನ ಮಾಡಿದ್ದಕ್ಕೆ ಕೈ ತಪ್ಪುತ್ತಾ ಇಲ್ಲಿ ಮಂತ್ರಿಗಿರಿ ಅನ್ನುವಂಥ ಪ್ರಶ್ನೆ. ಸಿದ್ದರಾಮಯ್ಯನವರ ಆಪ್ತನಿಗೆ ಈಗ ಮಂತ್ರಿಗಿರಿ ಮಿಸ್ ಆಗುತ್ತಾ? ಜನ ಜಮೀರಿಗೆ ಈಗ ಕಾಂಚನ ಕಾಟ. ಕೊರೋನಾ ಟೈಮ್ ಫೇಸ್ಬುಕ್ ಫೋಟೋ ಟ್ರಬಲ್ ಅನ್ನ ತಂದಿಟ್ಟಿದೆ. ಇಲ್ಲಿ ಕರ್ಣನಂತೆ ದಾನ ಮಾಡಿದ್ದಕ್ಕೆ ಮಂತ್ರಿಗಿರಿ ಕೈ ತಪ್ಪುತ್ತಾ ಇಲ್ಲಿ ಅನ್ನುವಂತಹ ಪ್ರಶ್ನೆ. ಸಿದ್ದು ಆಪ್ತ ಜಮೀರಿಗೆ ಮಂತ್ರಿಗಿರಿ ಮಿಸ್ ಆಗುತ್ತಾ? ಡಿಕೆ ಸಂಪುಟ ಸೇರಲ್ವಾ ಸಿದ್ದು ಆಪ್ತ ಜಮೀರ್ ಖಾನ್ ಅನ್ನುವಂತಹ ಪ್ರಶ್ನೆ ಇದೆ. ಆ ಒಂದು ಫೇಸ್ಬುಕ್ ಪೋಸ್ಟ್ ಮಂತ್ರಿಗಿರಿಗೆ ಮಿಸ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇಲ್ಲಿ. ಜಮೀರ್ ಖಾನ್ ಕುರ್ಚಿಗೆ ಜಾಲತಾಣ ಈಗ ಆಪತ್ತನ್ನ ತಂದೊಡ್ಬಿಟ್ಟಿದೆ. ಅಯ್ಯಯ್ಯೋ ಯಾಕಾದ್ರೂ ಅಪ್ಲೋಡ್ ಮಾಡಿದೆ ಅಂತ ಈಗ ಜಮೀರಿಗೆ ಅನ್ನಿಸ್ತಾ ಇರುವಂಥದ್ದು. ಫೋಟೋ ಅಪ್ಲೋಡ್ ಮಾಡಬಾರ್ದಿತ್ತಲ್ಲ ಅಂತ ಜಮೀರ್ ಅನ್ಕೊಳ್ತಾ ಇರುವಂಥದ್ದು. ಈಗ ನೋಡಿ, ಏನೋ ಕೋವಿಡ್ ಟೈಮ್ನಲ್ಲಿ ಜಮೀರ್ ಅಹಮದ್ ಖಾನ್ ರವರು ಫೇಸ್ಬುಕ್ನಲ್ಲಿ ಒಂದು ಫೋಟೋವನ್ನು ಪೋಸ್ಟ್ ಮಾಡ್ತಾರೆ. ಈಗ ನೋಡಿ, ಆ ಒಂದು ಫೋಟೋ ಟ್ರಬಲ್ ಅನ್ನ ತಂದಿಟ್ಟಿದೆ. ಕರ್ಣನಂತೆ ದಾನ ಮಾಡಿದ್ದಕ್ಕೆ ಮಂತ್ರಿಗಿರಿ ಕೈ ತಪ್ಪುತ್ತಾ ಇಲ್ಲಿ ಅಂತ. ಸಿದ್ದು ಆಪ್ತನಿಗೆ ಮಂತ್ರಿಗಿರಿ ಮಿಸ್ ಆಗುತ್ತಾ? ಸಿದ್ದರಾಮಯ್ಯವರ ಆಪ್ತ ಬಣದಲ್ಲಿ ಜಮೀರ್ ಅಹಮದ್ ಖಾನ್ ಗುರುತಿಸ್ಕೊಂಡಿರುವಂಥದ್ದು. ಈಗ ಡಿಕೆ ಸಂಪುಟ ಸೇರಲ್ವಾ ಸಿದ್ದು ಆಪ್ತ ಜಮೀರ್ ಅಂತ ಒಂದು ಫೇಸ್ಬುಕ್ ಪೋಸ್ಟ್ ಏನಿದೆ, ಮಂತ್ರಿಗಿರಿ ಮಿಸ್ ಆಗ್ತಾ ಇದೆ. ಇದು ಅದರಿಂದ ಜಮೀರ್ ಖಾನ್ ಕುರ್ಚಿಗೆ ಜಾಲತಾಣ ಈಗ ಆಪತ್ತನ್ನ ತಂದು ಒಡ್ತಾ ಅನ್ನುವಂಥದ್ದು. ಅಯ್ಯಯ್ಯೋ ಯಾಕಾದ್ರೂ ನಾನು ಫೇಸ್ಬುಕ್ನಲ್ಲಿ ಈ ಫೋಟೋವನ್ನು ಅಪ್ಲೋಡ್ ಮಾಡಿದೆ ಅನ್ನುವಂಥ ಒಂದು ಬೇಜಾರಿನಲ್ಲಿ ಜಮೀರ್ ಇರುವಂಥದ್ದು. ಈ ಫೋಟೋವನ್ನು ಅಪ್ಲೋಡ್ ಮಾಡಬಾರ್ದಿತ್ತು ಅನ್ನುವಂಥ ನಿಟ್ಟಿನಲ್ಲಿದ್ದಾರೆ. ಫೇಸ್ಬುಕ್ನಲ್ಲಿ ಏನು ಅಪ್ಲೋಡ್ ಮಾಡಿದ್ರು ಕೋವಿಡ್ ಟೈಮ್ನಲ್ಲಿ ಒಂದು ಫೋಟೋವನ್ನು ಪೋಸ್ಟ್ ಮಾಡಿಕೊಂಡಿದ್ರು ಜಮೀರ್ ಅಹಮದ್ ಖಾನ್. ನೋಡಿ, ಈಗ ಅದೇ ಅವರಿಗೆ ಸಂಕಷ್ಟವನ್ನು ತಂದಿದೆಯಾ ಅಂತ. ಕೋವಿಡ್ ಟೈಮ್ನಲ್ಲಿ ಫೇಸ್ಬುಕ್ನಲ್ಲಿ ಫೋಟೋವನ್ನು ಶೇರ್ ಮಾಡಿಕೊಂಡಿದ್ರು. ಈಗ ಅದು ಟ್ರಬಲ್ ತಂದಿಟ್ಬಿಟ್ಟಿದೆ. ಅದು ಹೇಗೆ ಅಂತಂದರೆ, ಮಂತ್ರಿಗಿರಿ ಸ್ಥಾನ ಮಿಸ್ ಆಗುವಂಥದ್ದು. ಅಂದರೆ ಕರ್ಣನಂತೆ ಹಣವನ್ನು ದಾನ ಮಾಡಿದರು. ಇಲ್ಲಿ ಅದೇ ವಿಚಾರ ನೋಡಿ, ಈಗ ಆಸ್ತಿ ವಿಚಾರಕ್ಕೆ ಸಾಕಷ್ಟು ಈಗ ತನಿಖೆಗಳು ಮುಂದುವರೆದಿರುವಂಥದ್ದು. ಹಾಗಾಗಿ ಜಮೀರ್ ಅಹಮದ್ ಖಾನ್ಗೆ ಇಲ್ಲಿ ಮಂತ್ರಿಗಿರಿ ಮಿಸ್ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಅಂದರೆ ಆದಾಯಕ್ಕಿಂತ ಹೆಚ್ಚು ಆಸ್ತಿಯನ್ನು ಹೊಂದಿದ್ದಾರೆ ಅನ್ನುವಂತಹ ಆರೋಪಗಳಿದೆ. ಫೇಸ್ಬುಕ್ನಲ್ಲಿ ಒಂದು ಪೋಸ್ಟನ್ನು ಮಾಡಿದರು, ಅದರಿಂದ ನೋಡಿ ಇಷ್ಟೆಲ್ಲ ತನಿಖೆ ಆರಂಭ ಆಗಿದೆ. ಈಗ ಅವ್ರಿಗೆ ಅನಿಸ್ತಿರುತ್ತೆ, ಯಾಕಾದರೂ ನಾನು ಫೇಸ್ಬುಕ್ನಲ್ಲಿ ಈ ಪೋಸ್ಟನ್ನು ಹಾಕಿಬಿಟ್ನೋ, ನಾನು ಪೋಸ್ಟ್ ಮಾಡಬಾರ್ದಿತ್ತು ಅಂತ ಜಮೀರ್ ಅಹಮದ್ ಖಾನ್ಗೆ ಈಗ ಅನಿಸಿರುತ್ತೆ, ತಪ್ಪು ಮಾಡಿಬಿಟ್ನಾ ಅಂತ. ಯಾಕಂದರೆ ಈಗ ಅವರಿಗೆ ಇದರಿಂದ ಮಂತ್ರಿ ಸ್ಥಾನ ಕೈ ತಪ್ಪುವಂತಹ ಸಾಧ್ಯತೆ ಇದೆ. ಡಿ ಕೆ ಸಂಪುಟ ಸೇರಲ್ವಾ? ಹಾಗಿದ್ರೆ ಡಿ ಕೆ ಶಿವಕುಮಾರ್ ಸಂಪುಟವನ್ನು ಸೇರಲ್ವಾ ಜಮೀರ್ ಅಹಮದ್ ಖಾನ್ ಅಂತ. ಕೋವಿಡ್ ವೇಳೆ ಉದಾರವಾಗಿ ಜಮೀರ್ ಅಹಮದ್ ಖಾನ್ ಇಲ್ಲಿ ದಾನ ಮಾಡಿದ್ರು. ಆದಾಯ ಕಡಿಮೆ ಇದ್ರು, ಕರ್ಣನಂತೆ ಜಮೀರ್ ದಾನ ಮಾಡಿದ್ರು. ದಾನ ಮಾಡಿದ್ದನ್ನ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಕೂಡ ಮಾಡಿದ್ರು. ದಾನದ ಪುಸ್ತಕವೇ ಲೋಕಾಯುಕ್ತರಿಗೆ ಒಂದು ಪ್ರಮುಖ ಸಾಕ್ಷ್ಯ ಆಗೋಯ್ತು. ಇಲ್ಲಿ ಶಾಸಕ ಸಚಿವರಾಗಿ ಪಡೆಯುವಂತಹ ಸಂಬಳವನ್ನ ಬಿಟ್ರೆ ಬೇರೆ ಆದಾಯ ಇಲ್ಲ, ಸಾರಿಗೆ ಉದ್ಯಮವೇ ಆದಾಯ ಮೂಲ ಅಂತ ಜಮೀರ್ ಹೇಳಿರುವಂಥದ್ದು. ಚುನಾವಣಾ ಅಫಿಡವಿಟ್ನಲ್ಲೂ ಕೂಡ ಘೋಷಿಸಿದ್ರಂತ ಮಾಜಿ ಮಂತ್ರಿ ಜಮೀರ್ ಖಾನ್ ವಾರ್ಷಿಕ ಆದಾಯ ಕೇವಲ 15 ಲಕ್ಷ ಅಂತ ಅವರು ಹೇಳಿದ್ರು. ಆದರೆ ಕೋವಿಡ್ ವೇಳೆ ಸ್ತಬ್ಧವಾಗಿದ್ದಂತಹ ಸಾರಿಗೆ ಉದ್ಯಮ ಅವ್ರಿಗೆ ಹೇಗೆ ಬಂತು ಹಣ? ಆದಾಯ ಬಂದ್ ಆಗಿದ್ರು, ಜಮೀರ್ ಭರ್ಜರಿ ದಾನ ಮಾಡಿದ್ರು, ಅದು ಹೇಗೆ ಅನ್ನುವಂಥ ಪ್ರಶ್ನೆ. ಜಮೀರಿಂದ ಆದಾಯ ಮೀರಿ 26 ಕೋಟಿ ಗಳಿಕೆ ಇದೆ ಅಂತ ಆರೋಪ ಕೇಳಿಬಂದಿದೆ. ಲೋಕ ತನಿಖೆಯಲ್ಲಿ ಪತ್ತೆ ಆಗಿರುವಂಥದ್ದು. ಪ್ರಾಸಿಕ್ಯೂಷನ್ಗೆ ಮೊರೆ ಹೋಗಿದ್ದಾರೆ. ಅಂದರೆ ಆದಾಯಕ್ಕಿಂತ ಹೆಚ್ಚು ಆಸ್ತಿಯನ್ನ ಮಾಡಿದ್ದಾರೆ ಅಂತ. ಕೋವಿಡ್ ಟೈಮ್ನಲ್ಲಿ ಉದಾರವಾಗಿ ಜಮೀರ್ ಅಹಮದ್ ಖಾನ್ ಇಲ್ಲಿ ದಾನ ಮಾಡಿದ್ರು. ಆದಾಯ ಕಡಿಮೆ ಇದ್ರು, ಕರ್ಣನಂತೆ ಜಮೀರ್ ಇಲ್ಲಿ ದಾನ ಮಾಡಿದ್ರು. ದಾನ ಮಾಡಿದ್ದಲ್ಲದೆ ಅದನ್ನು ಫೋಟೋ ತೆಗೆದು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಕೂಡ ಮಾಡಿದ್ರು. ದಾನ ಮಾಡಿದ್ರಲ್ಲ, ಅದೇ ಈಗ ನೋಡಿ ಅವರಿಗೆ ಲೋಕಾಯುಕ್ತಕ್ಕೆ ಒಂದು ಪ್ರಮುಖ ಸಾಕ್ಷಿ ಆಗಿರುವಂಥದ್ದು. ನೀವು ಕೋವಿಡ್ ಟೈಮ್ನಲ್ಲಿ ಅದನ್ನು ಗಮನಿಸಿದ್ರಿ ಅನಿಸುತ್ತೆ. ಜಮೀರ್ ಅಹಮದ್ ಖಾನ್ ಹಣವನ್ನು ಕೊಡ್ತಾ ಇದ್ರು, ಅದೊಂದಷ್ಟು ವಿಡಿಯೋಗಳು ವೈರಲ್ ಆಗಿತ್ತು, ಫೋಟೋಗಳು ವೈರಲ್ ಆಗಿತ್ತು. ನೋಡಿ, ಈಗ ಲೋಕಾಯುಕ್ತಕ್ಕೆ ಅದೇ ಪ್ರೂಫ್ ಅಂತ ಆಗ್ಬಿಟ್ಟಿದೆ. ಚುನಾವಣಾ ಅಫಿಡವಿಟ್ನಲ್ಲೂ ಕೂಡ ಅಂದರೆ ಆದಾಯದ ಬಗ್ಗೆ ಘೋಷಣೆ ಮಾಡಿದ್ದಾರೆ. 15 ಲಕ್ಷ ವಾರ್ಷಿಕ ಆದಾಯ, 15 ಲಕ್ಷ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಇಲ್ಲಿ
ಚುನಾವಣಾ ಅಫಿಡವಿಟ್ನಲ್ಲಿ ಹೇಳಿರುವಂಥದ್ದು. ಆದರೆ ಕೋವಿಡ್ ವೇಳೆ ಸಾರಿಗೆ ಉದ್ಯಮ ಅಂದರೆ ಅವರು ಸಾರಿಗೆ ಉದ್ಯಮ ಮಾಡ್ತಿದ್ರದ್ದು ಸ್ತಬ್ಧವಾಗಿತ್ತು, ಹೇಗೆ ಬಂತು ಹಣ ಅನ್ನುವಂಥ ಪ್ರಶ್ನೆ. ಏನು ಆದಾಯ ಮೀರಿ 26 ಕೋಟಿ ಗಳಿಕೆಯನ್ನ ಮಾಡಿದ್ದಾರೆ ಅಂತ ಲೋಕ ತನಿಖೆಯಲ್ಲಿ ಈಗ ಪತ್ತೆ ಆಗಿದೆ. ಹಾಗಾಗಿ ನೋಡಿ ಪ್ರಾಸಿಕ್ಯೂಷನ್ ಮೊರೆ ಹೋಗಿದೆ ಲೋಕಾಯುಕ್ತ. ಒಂದು ವೇಳೆ ಪ್ರಾಸಿಕ್ಯೂಷನ್ ಆದರೆ ಇಲ್ಲಿ ಏನು ಜಮೀರ್ ಅಹಮದ್ ಖಾನಿಗೆ ಮಂತ್ರಿ ಪಟ್ಟ ಕೈ ತಪ್ಪುತ್ತೆ. ಯಾಕಂದರೆ ತನಿಖೆಗಳಾಗಬೇಕು ಆವಾಗ ಇವರಿಗೆ ಮಂತ್ರಿ ಸ್ಥಾನ ಕೊಡಲು ಸಾಧ್ಯವಾಗೋದಿಲ್ಲ. ನೋಡಿ, ಒಂದು ಫೇಸ್ಬುಕ್ ಪೋಸ್ಟಿಂದ ಈಗ ಎಷ್ಟು ಎಡವಟ್ಟು ಆಗ್ತಾ ಇದೆ ಅಂತ. ಅಂದರೆ ಆದಾಯ, ಅವರು ವಾರ್ಷಿಕ ಆದಾಯ ತೋರಿಸಿರುವಂಥದ್ದು 15 ಲಕ್ಷ. ಕೋವಿಡ್ ಟೈಮ್ನಲ್ಲಿ ಸಹಜವಾಗಿ ಅಂದರೆ ಅವ್ರಿಗೆ ಸಾರಿಗೆ ಮೂಲ ಇರುವಂಥದ್ದು, ಅಂದರೆ ಆದಾಯದ ಮೂಲ ಬಂದು ಸಾರಿಗೆ ಇರುವಂಥದ್ದು, ಸಾರಿಗೆ ಉದ್ಯಮವೇ ಮೂಲ ಆಗಿದ್ದರಿಂದ ಆ ಟೈಮ್ನಲ್ಲಿ ಸಾರಿಗೆ ಬಂದಾಗಿತ್ತು. ಹಾಗಿದ್ದರೂ ಅವರಿಗೆ ಅಷ್ಟೊಂದು ಪ್ರಮಾಣದಲ್ಲಿ ಹಣ ಹೇಗೆ ಬಂತು? ಉದಾರವಾಗಿ ದಾನ ಮಾಡಿದ್ರಲ್ಲ, ಹೇಗೆ ಬಂತು? ನೋಡಿ, ಅದೊಂದು ಪೋಸ್ಟೇ ಈಗ ಲೋಕಾಯುಕ್ತಕ್ಕೆ ಪ್ರೂಫ್ ಆಗಿದೆ.